ನಾವು ಮಲೆನಾಡು ಪ್ರದೇಶದವರಾದರೂ ನಮಗೆ ನೀರು ಹೆಚ್ಚು ನಮ್ಮಲ್ಲಿದೆ ಅನ್ನೋ ಒಂದು ಭ್ರಮೆ ನಮ್ಮಲ್ಲಿದೆ. ಹಾಗೇನಿಲ್ಲ, ನಮಗೂ ನೀರಿನ ತೊಂದರೆ ಶುರುವಾಗತ್ತೆ. ಇನ್ನು ಈಗಾಗಲೇ ಶುರುವಾಗಿದೆ. ನಮ್ಮ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಆಗತ್ತೆ ಅಂತ ಹೇಳಿ ನಾವು ನೀರಿನ ಬಗ್ಗೆ ಬಹಳ ಅಸಡ್ಡೆ ಮಾಡ್ತಾ ಇದ್ದೀವಿ. ನೀರು ಉಳಿತಾಯದ ಬಗ್ಗೆ, ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಕನ್ಸರ್ವೇಷನ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ಮಹನೀಯರು ತುಂಬಾ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ದೇವರಾಜ್ ರೆಡ್ಡಿ ಸರ್ ಆಗಿರ್ಬೋದು, ಆಮೇಲೆ ಶ್ರೀ ಪಡ್ರೆ ಅವರಾಗಿರ್ಬೋದು, ಇವರೆಲ್ಲ ಅದ್ಭುತವಾದ ಆವಿಷ್ಕಾರಗಳನ್ನು ಮಾಡಿ ನೀರನ್ನು ಉಳಿಸೋದು ಹೇಗೆ ಅಂಥೇಳಿ ತುಂಬ ವಿಚಾರಗಳನ್ನು ಜನರಿಗೆ ಹಂಚಿಕೊಂಡಿದ್ದಾರೆ. ನನಗೆ ನಾನೊಂದು 10-12 ವರ್ಷಗಳಿಂದ ದೇವರಾಜ್ ರೆಡ್ಡಿ ಸರ್ ಅವರ ಎಲ್ಲ ವಿಡಿಯೋಗಳನ್ನು ನೋಡಿದ್ದೀನಿ. ಆ ವಿಡಿಯೋದಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಇದೆಲ್ಲ ಮಾಡಲಿಕ್ಕೆ ನಮಗೆ ಸಹಕಾರ ಆಗಿದೆ. ನಾವು ಒಂದು ಹನಿ ನೀರನ್ನು ವೇಸ್ಟ್ ಮಾಡಬಾರ್ದು. ಕೃಷಿಯಲ್ಲಿ ಅತಿ ಅಮೂಲ್ಯವಾಗಿದ್ದೇ ನೀರು. ನಾವು ನೀರಿಲ್ಲದೆ ಒಂದು 100 ಎಕರೆ ಜಮೀನು ಇಟ್ಕೊಂಡ್ರು ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮಲೆನಾಡು ಪ್ರದೇಶದವರು ಕೂಡ ನೀರನ್ನು ಉಳಿಸೋಕ್ಕೆ ನೀರಿನ ಮ್ಯಾನೇಜ್ಮೆಂಟ್ ಸರಿಯಾಗಿ ನೋಡ್ಕೊಳ್ಳೋವಂಥ ಅವಶ್ಯಕತೆ ಇದೆ. ಈ ರೀತಿ ನಾವು ನೀರಿನ ಉಳಿತಾಯನೂ ಮಾಡ್ಬೋದು, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸ್ಕೊಡುವಂಥ ಕೆಲಸ ಮಾಡ್ಬೋದು. ನಮ್ಮ ದುಡ್ಡು ಕೃಷಿಯಲ್ಲಿ ಬಂದಿದ್ದು ನಮ್ಮ ಹತ್ರ ಉಳಿತಾ ಇಲ್ಲ. ಎಲ್ಲ ಬೋರ್ವೆಲ್ ಗಾಡಿಗಳಿಗೆ, ಟ್ರ್ಯಾಕ್ಟರ್ಗಳಿಗೆ, ಆಮೇಲೆ ಯಂತ್ರೋಪಕರಣಗಳಿಗೆ ದುಡ್ಡು ಹೋಗ್ತಾ ಇದೆ. ನಾವಿಲ್ಲಿ ಮಾಡ್ತಾ ಇರೋ ಸಹಜ ಕೃಷಿ. ಇಲ್ಲಿ ಹೆಚ್ಚು ಖರ್ಚಿಂದ ಏನಿಲ್ಲ, ಬಂದಿದ್ದಷ್ಟೇ ಆದಾಯ. ನಾವು ಬಂಡವಾಳ ಸುರಿದು ಬಂಡವಾಳ ತೆಗೆಯುವಂಥ ನಾನು ಗೋಜಲಿಗೆ ನಾವು ಹೋಗಿಲ್ಲ. ಸ್ವಾಭಾವಿಕವಾಗಿ ಯಾವ ಗಿಡ ಮರಗಳು ಇಲ್ಲಿ ಚೆನ್ನಾಗಿ ಬರ್ತವೋ ಅಂಥ ಗಿಡ ಮರಗಳನ್ನು ಹಾಕಿದ್ದೀವಿ. ಬೇಸಿಕ್ ಏನು ಅದಕ್ಕೆ ನೆಸೆಸಿಟಿ ಇದೆಯೋ ಅದನ್ನು ಮಾಡ್ತಾ ಇದೀವಿ ಅಷ್ಟೇ. ಹಾಗಾಗಿ ಎಷ್ಟು ಬಂದಿದ್ದ ಅಷ್ಟೇ ನಮಗೆ ಆದಾಯ. ಆಮೇಲೆ ಇದರಲ್ಲಿ ನಮಗೆ ಭಾಳ ತೃಪ್ತಿ ಇದೆ. ನಾವು ಒಂದು ಕ್ರಿಮಿಕೀಟಗಳನ್ನು ಸಾಯಿಸ್ತಾ ಇಲ್ಲ. ಕಳೆನಾಶಕ, ಕ್ರಿಮಿನಾಶಕ ಇವು ಯಾವುದನ್ನೇ ಬಳಸ್ತಾ ಇಲ್ಲ ಇಲ್ಲಿ. ಹಾಗಾಗಿ ಪರಿಸರಕ್ಕೂ ಇದರಿಂದ ಅನುಕೂಲ ಇದೆ. ನಾವು ಭೂಮಿನೇ ಭಾಳ ಅಮೂಲ್ಯವಾದದ್ದು. ಭೂಮಿನ ಹಾಳು ಮಾಡಿಕೊಂಡು ನಾವು ಎಷ್ಟು ಪ್ರಯತ್ನ ಮಾಡಿ ನಾವು ದುಡಿಮೆ ಮಾಡಕ್ಕೆ ನೋಡಿದ್ರು ಅದು ಅಷ್ಟು ಉಪಯೋಗ ಆಗಲ್ಲ. ನಾವು ಭೂಮಿಯನ್ನು ಉಳಿಸ್ಕೊಳ್ಳೋದು ಮೊದಲು ನೋಡ್ಕೋಬೇಕು. ಬೆಳೆ ನಂತರದ್ದು. ಈ ಭೂಮಿ ಲಕ್ಷಾಂತರ ವರ್ಷದಿಂದ ಆಗಿರೋಂಥದ್ದು. ಈ ನೀರು ನಾವು ಬಳಸ್ತಾ ಇರೋದು ಎಷ್ಟೋ ಲಕ್ಷದ ವರ್ಷದ ಉಳಿತಾಯದ ನೀರಿದು, ಗ್ರೌಂಡ್ ವಾಟರ್ ಅನ್ನೋದು. ಹಾಗಾಗಿ ಗ್ರೌಂಡ್ ವಾಟರ್ನ ಬಳಸ್ಬೇಕಾದ್ರೆ ಭಾಳ ಜಾಗರೂಕತೆಯಿಂದ ನಾವು ನೀರನ್ನ ಬಳಕೆ ಮಾಡ್ಕೋಬೇಕು. ಈಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ನಿಮ್ಮ ಫೋನ್ ನಂಬರ್, ವಿಳಾಸ ಸ್ವಲ್ಪ ಹೇಳ್ತೀರಾ? 7829660226. ನನ್ನ ಹೆಸರು ಗೌತಮ್ ಅಂತ, LC ಊರು, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ನಿಮಗೆ ಫೋನ್ ಕರೆ ಮಾಡ್ಲಿಕ್ಕೆ ಏನಾದ್ರು ಟೈಮ್ ಕೊಡ್ತೀರಾ? ಯಾವ ಸಮಯ? ಸಂಜೆ 6 ಗಂಟೆ ಮೇಲೆ, 6 ರಿಂದ 7-8 ಗಂಟೆವರೆಗೂ ಕಾಲ್ ಮಾಡಬಹುದು. ಆ ಸಮಯದಲ್ಲಿ ನಿಮ್ಗೆ ನಿಮ್ಮ ಕಡೆಯಿಂದ ನಮ್ಗೆ ರೈತ ಬಂದರು ಸಿಗ್ತಕ್ಕಂಥ ಒಂದು ದೊಡ್ಡ ಮಾಹಿತಿ ಏನಂತಂದ್ರೆ, ಬೇಸಿಗೆ ಬಂದಿದೆ, ನೀರು ಕಡಿಮೆ ಆಗ್ತಾ ಇದೆ ಅಂತಂದೇಳಿ ಉದ್ದೇಶ ಅಲ್ಲ. ಇರುವಂತ ನೀರನ್ನ ಹೇಗೆ ಕೃಷಿ ಭೂಮಿಗೆ ಬಳಕೆ ಮಾಡಬೇಕು, ನಿಮ್ಮ ಏನ್ ಟೆಕ್ನಾಲಜಿ ಇದೆಯಲ್ಲ, ವಾಟರ್ ಸೇವಿಂಗ್ ಟೆಕ್ನಾಲಜಿ, ಸೆನ್ಸಾರ್ ಟೆಕ್ನಾಲಜಿ ಇದೆಯಲ್ಲ, ಅದು ರೈತ ಬಂದ್ರೆ ತುಂಬಾ ಉಪಯೋಗ ಆಗುವಂಥದ್ದು. ನೀವು ಅದಕ್ಕೆ ಅಡ್ವೈಸು, ನಿಮ್ಮ ಕಡೆ ಏನಾದ್ರು ಉಪಕರಣಗಳು ಸಿಗುತ್ತಾ? ಖಂಡಿತ. ನಾವು ಉಪಕರಣಗಳನ್ನ ಎಲ್ಲಿ ಸಿಗತ್ತೆ ಅಂತ ಹೇಳ್ತೀವಿ. ನಾವು ಯಾವುದೇ ಮಾರಾಟ ಇದನ್ನ ಮಾಡಲ್ಲ. ನಾವು ಏನ್ ಬೇಕೋ ನಾವು ಕೊಂಡು ತಂದು ಹಾಕೊಂಡಿದೀವಿ. ರೈತರಿಗೆ ಮಾಹಿತಿ ಕೊಡ್ತೀವಿ. ಮಾಹಿತಿಯನ್ನು ಕೊಡ್ಲಿಕ್ಕೆ ಆಮೇಲೆ ಯಾರೇ ರೈತರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ನಿಮ್ದೊಂದು ಡೆಮೋ ಫ್ಲಾಟ್ ಆಗಿರ್ತದೆ, ನೋಡ್ಕೊಂಡು ಹೋಗ್ಬೋದು. ಮತ್ತೆ ಈ ಉಪಕರಣಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀವು ಕೊಡ್ತೀರಾ ರೈತರು. ಯಾಕಂದ್ರೆ ಇನ್ನೊಂದು ಬೋರ್ವೆಲ್ ತೋಡಕ್ಕಿಂತಲೂ ಇರ್ತಕ್ಕಂಥ ನೀರನ್ನ ಫಸ್ಟ್ ಹಿಂಗೆ ಖರ್ಚು ಮಾಡಬೇಕು ಅನ್ನೋ ಒಂದು ತಾಂತ್ರಿಕತೆ ಕಲ್ತಿದೆ. ಆದ್ರೆ ಇವತ್ತು ಕೃಷಿಯಲ್ಲಿ ತುಂಬಾ ಉಪಯೋಗ ಪಡ್ಕೋಬಹುದು ಅನ್ನೋದು ನಿಮ್ಮ ಒಂದು ಸಂದೇಶ. ಆಮೇಲೆ ನಾವು ರೈತರಿಗೆ ಅರ್ಧ ಗಂಟೆ ಉಳಿತದೆ ಅಂದ್ರೆ ಅದು ಸ್ವಲ್ಪ ನಾವು ಇನ್ವೆಸ್ಟ್ ಮಾಡ್ಬೋದು. ಈಗ ನಮ್ಮ ಸಮಯನೇ ನಮಗೆ ಬಹಳ ಮುಖ್ಯ. ನಾವು 1 ತಾಸು ದಿನದಲ್ಲಿ ನಮಗೆ ಸಮಯ ಉಳಿದ್ರೆ ನಾವು ಇನ್ನೊಂದೇನೋ ಕೃಷಿ ಮಾಡ್ಬೋದು, ಇನ್ನೊಂದೇನೋ ಪ್ರಯೋಗ ಮಾಡ್ಬೋದು. ನಮಗೆ ಬೇರೆದಕ್ಕೆ ಸಮಯ ಇರ್ತದೆ. ನಮ್ಮ ಇಡೀ ದಿನದ ಸಮಯ ಬರೀ ನೀರು ಬಿಡೋದ್ರಲ್ಲಿ, ಇನ್ನೊಂದೇನೋ ಮೋಟ್ರ್ ಆನ್ ಮಾಡೋದ್ರಲ್ಲಿ ಹೋಗ್ಬಿಟ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಸಮಯ ಸಿಗಲ್ಲ. ಹಾಗಾಗಿ ಈ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ನಮಗೆ ಸಮಯದ ಉಳಿತಾಯ ಆಗ್ತದೆ ಅಂದ್ರೆ ಖಂಡಿತ ಇದನ್ನು ನಾವು ಅಳವಡಿಸ್ಕೊಳ್ಳೇಬೇಕು. ಈ ಸಮಯ ಉಳಿತಾಯ ಆಗ್ತಾ ಇದೆ ನನಗೆ ಇಲ್ಲಿ ನೀರು ಬಿಡೋದು ಇದರಿಂದ ಎಲ್ಲ.
ನಾನೊಂದು ನರ್ಸರಿ ನಡೆಸ್ತಾ ಇದ್ದೀನಿ. ಆಮೇಲೆ ಜೇನು ಕೃಷಿ ಮಾಡ್ತೀನಿ. ನಮ್ಮಲ್ಲಿ ಒಂದು 70 ರಿಂದ 80 ಜೇನು ಪೆಟ್ಟಿಗೆಗಳಿದಾವೆ. ಆ ಜೇನು ಕೃಷಿ ಮಾಡ್ತೀನಿ. ಇದಕ್ಕೆಲ್ಲದಕ್ಕೂ ನಂಗೆ ಸಮಯ ಇದೆ. ಇಲ್ಲಿ ನಮ್ಗೆ ಸಮಯ ತಂತ್ರಜ್ಞಾನ ನೋಡ್ಕೋತಾ ಇದೆ ಇಲ್ಲಿ ವ್ಯವಸ್ಥೆಗಳನ್ನ. ಇದನ್ನ ನಾವು ಖಂಡಿತ ಬಳಕೆ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು. ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಗೊತ್ತು ಕಾಣಿಸ್ತೀವಿ. ಒಂದು ನಿಮಿಷ.